ಚೆನ್ನಾಗೈತಿ ಸಾರಂತೂ ಭಾಳ ಚೆನ್ನಾಗೈತೆ. ಉಪ್ಪು ಖಾರ ಎಷ್ಟು ಒಂದಿಗೆ ಆಗೈತಿ. ನಾನೇನು ಅಗ್ಲೆಲ್ಲ ಹಾಕೋಗಲ್ಲ, ಒಂದೇ ತಡಿ ಹಾಕ್ತೀನಿ. ಕೋಳಿ ಸಾರು ಹಂಗೇನೆ ಹೆಂಗೈತೆ ಹಂಗೇನಿ. ಕೇರೆಲ್ಲ ಗಮ್ಗುಟ್ಟದು ನನ್ನ ಕೋಳಿ ಸಾರು ಮಾಡಬೇಕಾದ್ರೆ. ಗಣಮ್ಮ ಅಲ್ಲೇ ನಮಗೆ ಯಾಕೆ ಭಾನುವಾರದ ಬಾಡೂಟ ನಡೀತಾ ಇದೆ. ತಕೊಂತ ಇದೀಯಾ ಬಾಡೂಟನ? ಹ್ಞೂ ಮತ್ತೆ ನಾನೇನಿಲ್ಲ ಬಿಡು. ಭಾನುವಾರ ಬಂತು ಅಂದರೆ ಬಾರ್ಸೋದೇಯ. ಭಾನುವಾರ ಚಂದಕ್ಕೆ ಬಾರಿಸ್ತೀನಿ. ನಾನೇನು ಒಂದು ವಾರ ತಪ್ಪಲ್ಲ ಲಸ್ಮಕ್ಕ, ವಾರ ಮಾಡ್ತೀನಿ. ಭಾನುವಾರ ಮಾಡಿಬಿಡ್ತೀನಿ. ಮಾಡ್ಕೊಂಡು ಉಂಡ್ಬಿಡೋದೆ ಭಾನುವಾರ ನಾನೇನು. ನೋಡಮ್ಮ ಹೆಂಗೆ ಮಾಡ್ತೀಯ. ಅಕ್ಕನೇ ಗಮ್ಗುಟ್ಟದು ಕೆರೆಗೆಲ್ಲನ. ನೀನು ಕೋಳಿ ಸಾರು ಮಾಡ್ಬೇಕಾರೆ ಗಮ್ಮ 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 ಅಂಬೋದು. ನಾನು ಯಾರೋ ಕೋಳಿ ಸಾರು ಮಾಡ್ತಾರೆ ನಮ್ಮ ಜಯ್ಯ ಕೈಯಿಂದ ಇದು ವಾಸನೆ. ನಮ್ಮ ಜಯ್ಯ ಕೈಯಿಂದ ಇಂಥ ಚೆನ್ನಾಗಿ ಗಮ್ಗುಟ್ಟದಿನ್ನು ಯಾರು ಕೋಳಿ ಸಾರು ಮಾಡಿರೋ ಗಮ್ಗುಟ್ಟಲ್ಲ ಅನ್ಕೊಂತಿದ್ದಿ. ನೀನು ಮಾಡಿರೋ ಕೋಳಿ ಸಾರು ಗಮ್ಗುಟ್ಟುತ್ತೆ ಜಯಕ್ಕಯ್ಯ. ಉಣ್ಕೊಂಡಿಲ್ಲ ಸ್ಮಕ, ನಾನು ಮಾಡ್ಬೇಕಾರೆ ಹಂಗೆ ಮತ್ತೆ. ಬಾ ಉಣ್ಣು. ಎಂತ ಸೆರಕೈತಂತಲೇ ಉಪ್ಪು ಖಾರ ಒಂದಿಗೆ ಹೆಂಗೈತಿ. ನಾನೇನು ಅಗ್ಲಲ್ಲಿ ಹಾಕೋಗಲ್ಲ, ಒಂದೇ ಸತಿ ಹಾಕೋದು ಒಲೆ ಮೇಲೆ ಸಿಕ್ಕದೆಯ್ಯ ಅಷ್ಟೇ. ನಾನು ತೆಗೆದು ನೀರು ಒಯ್ಯಲ್ಲ, ಉಪ್ಪು ಹಾಕಲ್ಲ, ಖಾರ ಹಾಕಲ್ಲ, ಏನಿಲ್ಲ. ಒಂದೇ ತಡಿ ಹಾಕಿ ಇಕ್ಬಿಡ್ತೀನಿ. ರಪ್ಪನಾಗ್ಬಿಡುತ್ತೆ. ಒಂದೊಂದು ಕುಳಕ್ಕೆ ಬರಲ್ಲ. ಒಂದೊಂದು ಆಗ್ಲಲ್ಲ ನೀರು ಒಯ್ತವೆ, ಆಗ್ಲಲ್ಲ ಉಪ್ಪು ಹಾಕ್ತವೆ, ಆಗ್ಲಲ್ಲ ಖಾರದ ಪುಡಿ ಹಾಕ್ತವೆ, ಸಾಂಬಾರು ಪುಡಿ ಹಾಕ್ತವೆ. ನಾನಂಗಲ್ಲಪ್ಪ. ಒಂದೇ ತಡಿ ಹಾಕಿ ಇಕ್ಬಿಡ್ತೀನಿ. ಆಲೆ ಉಂಡು ಬಂದೈದು ನಮ್ಮ ಉಣ್ಣು. ಬಾರ್ಸ್ ಭಾನುವಾರದ ಬಾಡೋಟ ಚಂದಕ್ಕೆ ಬಾರ್ಸ್. ಲಸ್ಮಕ್ ಇಲ್ಲ ಇದೆಯಾ ದೇವಂತ ಮಾತಾಡ್ತಾ ನಿನ್ಕೊಂಡಿದೀಯ. ನಾನು ಎತ್ತೋದ್ಲಕ್ ಲಸ್ಮಕ್ ಅಂತ ನಿಮ್ಮ ತಕ್ಕೋಗಿದ್ದಿ. ನಮ್ಮ ದೇವಕ್ಕೆ ಭಾನುವಾರದ ಬಾಡೋಟ ಬಾರಿಸ್ತಿದ್ಲು. ಅದಕ್ಕೆ ನಾನು ಇಲ್ಲಿ ಮಾತಾಡ್ತಾ ನಿನ್ಕೊಂಡು ಉಣ್ಣು ಬಂದ್ಲು. ಹಂಗೆ ಗಮ್ಗುಟ್ಟದು ಕೋಳಿ ಸಾರು. ಅದಕ್ಕೆ ಬೇಡಮ್ ನಾನು ಉಣ್ಣು ಬಂದೆ. ಇನ್ನು ಆಮೇಲೆ ತಿರೋನೇ ಒಂದು ತೊಟ್ಟು ಸಾರಿಸ್ಕೊಂಡು ಹೋಗ್ತೀನಿ ಅಂತ ಮಾತಾಡ್ತಿದ್ವಿ. ನಮ್ಮ ಜೈ ಬಂದವಳೆ. ಜಯ ಯಾವ ಬಂದ್ ಜಯ? ಯಾಕೆ ನೋಡಿರ್ಲಿಲ್ವಿ ನೀನು? ಆಲೇನಿ ಮನೆ ದಿನಲೇ ಬಂದು ಬೆಂಗಳೂರಿಂದಾನ ಬಂದು ಎಲ್ಲ ಮನೆ ಸಕಡ ಮಾಡ್ಕೊಂತಿದ್ಲು. ಹೌದೇನು? ನನಗೆ ಗೊತ್ತಿರಲಿಲ್ಲ ನಮ್ಮ ಜಯ ಬಂದಿರೋದು. ಯಾವ ಬಂದ್ ಜಯ ಹೆಸ್ರಿ? ಜಯಮ್ಮ ಗಿರಿರಾಜ್ ಮಾತಾಡಿಸ್ತಾ ಇದ್ದಾನೆ ಕಾಣಿ. ಯಾವನ್ನು ಮಾತಾಡಿಸ್ಬಾರ್ದು. ಅವತ್ತು ನಾನೊಂದೀಟು ಮಾರಿದ್ರೆ ಏನು ಪಾಡು. ಅಯ್ಯಪ್ಪ ನಾನು ಮಾರಿದ್ರೆ ಏನು ಪಾಡು ಅಂತ ಆ ಮನೆಯಾಳ್ರು ಮಾಡಿರೋ ಮೋಸಕ್ಕೆ ನಾನು ಮಾತಾಡ್ಸಲ್ಲ. ಅಲ್ಜಯ್ಯ 2 ತಿಂಗಳಾಗಿತ್ತು ನೀನು ಬೆಂಗ್ಳೂರ್ಗೆ ಹೋಗಿ ಮಾತಾಡ್ಸಿಲ್ಲ. ಏನೊಂದು ಹೊಸ ಮಾತಾಡ್ಸು. ಏನೋ ಮಾತಾಡ್ಸಿರಿ ಮಾತಾಡ್ತೀನಿ. ನಾವೇನೇನು ಮೋಸ ಮಾಡೋಕ್ಕೆ ನಿಮ್ಮನ್ನೇನು ಮಾತಾಡಿಸ್ತಿಲ್ಲ. ಸುಮ್ಮನೆ ಏನೋ ನೀನು ಮಾತಾಡಿಸ್ಬೇಕು ಅಂತ ಆಸೆ ಆಯ್ತು, ಮಾತಾಡಿಸ್ತಾ ಇದ್ದೀನಿ. ಬೇಡ. ಕಚ್ಚೆ ಕಣ್ಣ ಮೇಲೆ ದೂರ ಇರಬೇಕು. ಅದಕ್ಕೆ ಕಲ್ಲಾಕಿ ನನ್ನ ಮತ್ತೆ ಸಿಡಿಸ್ಕೆಮಕ್ಕೆ ನಾನು ತಯಾರಿಲ್ಲ. ಲಸ್ಮಕ್ಕ ಹೇಳೇ ಲಸ್ಮಕ್ಕ. ನಾನು ಹಿಂಗೆ ಅಂತ ಹೇಳು. ಏನೋ ಮಾತಾಡಿಸ್ತಾ ಈ ಪ್ರಿಯತಮ್ಮ ಬಂದಿದ್ದಾನೆ ಗಿಣಿರಾಜ. ನಮ್ಮ ಜಯಶ್ರೀ ಬೆಂಗಳೂರಿಂದ ಬಂದವಳೆ ಮಾತಾಡ್ಸೋಣ ಅಂತ ಹೇಳಿ ಮಾತಾಡಿಸ್ತಿದ್ರೆ ನೀನು ಸುಮ್ಮನೆ ಬಟ್ಕೊಂಡು ಕೋಳಿ ಸಾರು ಉಣ್ತಾ ಇದೀಯ. ಮಾತಾಡ್ಸು ಏನ್ತೀರ ಉಣ್ಮಂತಿ. ಯಾವನ್ನು ಮಾತಾಡ್ಸಲ್ಲ. ಅಂದ್ರೆ ಮಾತಾಡ್ಸಲ್ಲ ಅಷ್ಟೇನೆ. ಅವ್ರು ಮಾಡಿರೋ ಮೋಸಕ್ಕೆ ನಾನು ಇವತ್ತು ಅವ್ರನ್ನ ಮಕ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತದೆ. ನಾನು ಒಂದು ಸತಿ ಅಷ್ಟೇ. ನಾನು ಯಾರ ಮನೆ ಬಾಕ್ಲಕ್ಕೂ ನಾನು ಸುತ್ತಾರ್ಕೊಂಡು ಹೋಗಲ್ಲ. ನಾವು ಯಾರ ತಕ್ಕೂ ನಾನು ಹೋಗ ಅಂತ ಆಡಲ್ಲ. ನಾನು ಮಾತಾಡ್ಸಲ್ಲ. ಇನ್ನು 12 ವರ್ಷ ಆಗ್ಲೇಳು. ನಾನು ಮಾತಾಡ್ಸಲ್ವೇ? ಅಯ್ಯಪ್ಪ, ನಾನು ಜಯ್ಯಮ್ಮಿ ಪಟ್ಟಿ ಆಟ ಮಾಡಿದ್ದ ಯಾವತ್ತೂ ನೋಡಿರ್ಲಿಲ್ಲ. ಯಾಕೆ ಬೋಲ್ ಬೇಜಾರಾಗಿ ಹೇಳ್ಕಣಪ್ಪ ಗಿಣಿರಾಜ. ನಿನ್ನ ಮೇಲೆ ಮಾತಾಡ್ಸಲ್ಲ ಅನ್ಸುತ್ತಿ. ಯಾಕ ಮಾತಾಡ್ಸಲ್ಲ ಅಂತ ನನ್ಗಂತೂ ನಮ್ಮ ಜಯಶ್ರೀನ ನೋಡಂಗಾಗಿತ್ತು. ಬೆಂಗ್ಳೂರ್ಗೆ ಹೋಗಿದ್ಲು. ಅದಕ್ಕೆ ನಾನು ಹುಡಿಕೊಂಡು ಹೋಗೋಣ ಅಂತಿದ್ದೆ. ಅಲ್ಲೇ ಹುಡಿಕೊಂಡು ಹೋಗೋಣ ಅಮ್ಮಂಗಾಗಿತ್ತು ನನಗಂತೂ. ಹೆಂಗ ನೋಡಿ ನನಗಂತೂ ಬೋಲ್ ಖುಷಿ ಆದಂಗಾತು. ನಮ್ಮ ಜಯಕೈ ಬಂದಿದ್ದಾಳೆ. ಯಾವಾಗ ಬಂದ್ಲು? ಮಾತಾಡಿಸ್ತಿಲ್ಲ ಚಿನ್ನಮ್ಮ. ನಾನು ಮಾತಾಡಿಸ್ತಾ ಇದ್ನಿ. ಅವಾಗಿಂದ ಬಂದು ಮಾತಾಡ್ಸಿರೂ ಮಾತಾಡ್ತಿಲ್ಲ. ಬೋಲ್ ಬೇಜಾರಾಗ್ಯಾಳ ನಮ್ಮ ಜಯಶ್ರೀ. ಚಿನ್ನಮ್ಮನು ಬಂದವಳ ಕಣೆ ಜಯಮ್ಮ. ಮಾತಾಡೆ ಜೇಕಯ್ಯ ಮಾತಾಡು. ಅವಳು ಮಾತಾಡ್ಸಲ್ಲ. ನನಗೆಲ್ಲನ ಸತ್ತವ್ರೆ ಅನ್ಕಣೀನಿ. ನಾನು ಮಾತಾಡ್ಸಲ್ಲ. ಸುಮ್ಮನೆ ಹೋಗ ಕೇಳು. ನಾನು ಮಾತಾಡ್ಸಿದ್ದಾಳೆ ಅಂದರೆ ಸರಿಯಾಗೋದಿಲ್ಲ ನೋಡು. ಹೇಳು ಸ್ಮಕ್ಕ, ಸುಮ್ಮನೆ ಹೇಳು. ಕರ್ಕೊಂಡು ಹೋಗು ಅಂತ ಹೇಳಿ ಸುಮ್ಮನೆ ಹೇಳಕ್ಕೆ ಹೇಳು. ಯಾಕ ಹೊಲ ಮನೆ ಮಾರೋದೇನು ಬೇಡ ಬಿಡು. ನಾನೇನು ಮಾರಲ್ಲ ಇವಾಗ ಬಿಡತ್ತ. ಹೆಂಗ ಮಾತಾಡಿಸ್ಕೊಂಡು ಸೇನಕ್ಕಿರನ ಮಾರ್ದಿದ್ರೋಟಿ ಅಂತೇಳಿ ನೀನು 2 ತಿಂಗಳು ಬೆಂಗ್ಳೂರ್ಗೆ ಹೋದಾಗಿಂದಲೂ ನಾನಿನ್ನೇನು ಇವಾಗ ಗಿಣಿರಾಜನ್ ನೋಡ್ಕೊಂಡು ಇಲ್ಲಿ ಕಾಪ್ರ ಮಾಡ್ಕೊಂಡು ಇಲ್ವೇನೆ. ಯಾಕ ಏನೋ ಮಾತಾಡಿಸ್ಕೊಂಡು ಸೇನಕ್ಕಿರು. ನಿನ್ನಿಂದ ನಮ್ಮ ಮನೆ ಉಳ್ದೈತೆ, ನಿನ್ನಿಂದ ನಮ್ಮ ಮನೆ ಉದ್ಧಾರ ಆಗೈತೆ ಅಂತೇಳಿ ನಮ್ಮ ಗಿಣಿರಾಜ ಯಾವಾಗಲೂ ಹೇಳ್ತಿರ್ತಾನೆ.
ಇನ್ನು ಯಾವ ಮಕ್ಕ ಇಟ್ಕೊಂಡು ಜಯಕ್ಕ ಅಂತ ಬಂದಿದ್ದೀ? ಹೋಗಿ ಆಸೆಗೆ ಹೋಗಿ ನಿನ್ನ ಮಕ್ಕ ತೋರಿಸ್ಬೇಡ, ಹೋಗಿ ನಿನ್ನ ಹೆಸರು ಕೇಳಿದ್ರೆ ನನಗೆ ಆಗಲ್ಲ ಅಂದಮೇಲೆ ಇನ್ನೂ ಇಲ್ಲಿ ಬಂದವಳೆ. ನಾನು ಹೆಂಗೆ ಅಂತ ಗೊತ್ತಲ್ಲ. ಇಲ್ಲೋಡು, ನನ್ನ ಬಗ್ಗೆ ಗೊತ್ತಿದ್ದು ಕೊಟ್ಟು ಇಲ್ಲಿ ಬಂದಿದ್ದೆ, ಮುಚ್ಕೊಂಡು ಹೋಗೋದು ಕಲಿ. ಅವಳು ಭಾನುವಾರದ ಬಾಡೂಟ ಬೇರೆ ಮಾಡ್ತಾ ಇದ್ದಾಳೆ, ಅದಕ್ಕೇನೆ. ಆಮೇಲೆ ಬಾರಿ ಚಿನ್ನಮ್ಮ, ಆಮೇಲೆ ಬರ್ರಿ, ಆಮೇಲೆ ಬಂದು ಮಾತಾಡಸ್ರಿ. ಅಲ್ಲ ನಾವೇನು ಇವಾಗ ಸಂತೋಷವಾಗಿ ಖುಷಿಯಾಗಿ ಬಿಡು ನಾನು ನಮ್ಮ ಚಿನ್ನಮ್ಮ. ಇವತ್ತು ನಾವು ಯಾತಕ್ಕೆ ನೀನು ಕಮ್ಮಿ ಇಲ್ಲ ಇಬ್ಬರು ಮಾಡ್ಕೊಂಡು ಉಣ್ಕೊಂಡು ಹೊಲ್ದಾಗ ಬೋರ್ ಹಾಕ್ಸ್ಕೊಂಡು ಹೊಲ್ದಾಗೆಲ್ಲ ಬೆಳೆ ಬೆಳ್ಕೊಂಡು ಹೆಂಗ ಸೇನಕ್ಕಾಯ್ತೀವಿ. ನಾವೇನು ಇವತ್ತೇನು ಅಲ್ಲಿಗೇನು ಸುತ್ತಾರ್ಕೊಂಡು ಹೋಗ್ಬೇಕು ಅಂಬೋದು ಏನಿಲ್ಲ. ನಾವಿಬ್ಬರು ಖುಷಿಯಾಗಿ ಹೆಂಗ ಜೀವನ ಮಾಡ್ತಾಯಿದ್ದೀವಿ. ಅಲ್ಲ ಏನೋ ಬಂದಿತ್ತೆ ಬೆಂಗಳೂರಿಂದ 2 ತಿಂಗಳಾಗೈತೆ ಬೆಂಗ್ಳೂರಿಗೆ ಹೋಗಿ ಅಂತ ಹೇಳಿ ಬೆಂಗಳೂರಿಂದ ಬಂದವಳೆ ಅಂತ ಏನೋ ಮಾತಾಡ್ಸಿವಮ್ಮ. ಮಾತಾಡ್ಸಲ್ವಾ? ಬೇಡ ಬಿಡು. ಯಾಕೆ ಬಂದಿದ್ದೋ ನನ್ನ ಮನೆ ಬಾಕ್ಲಕ್ಕೆ ಮಾತಾಡಿಸ್ಕೊಂಡು ನನ್ನ ಮನೆ ಬಾಕ್ಲಕ್ಕೆ ಯಾಕೆ ಬಂದಿದ್ದೆ? ಹೋಗತ್ ಕಲಿ ಸುಮ್ಮನೆ ಬರ್ಚಿನಮ್ಮ. ಹೋಗ್ರಿ, ಹೆಂಗ ಸೆನಕ ಇದ್ದೀರಾ? ಗಂಡ ಹೆಂಡತಿ ಸೆನಕ್ಕಿರೋಗ್ರಿ. ನೋಡಿ ಯಾಕ ನಮ್ಮ ಜಯ ಸರಿ ಮಾತಾಡಲ್ಲ. ಮನೆ ಬಾಕ್ಲಕ್ಕೆ ಬಂದವ್ರಿ, ಮಾತಾಡಿಸ್ಕೊಂಡು ನಾನು ಮಾತಾಡಲ್ವೇ? ಜೇಕಯ್ಯ ನೀನು ಹಿಂಗಂತೀವ ಗಂಡ ಹೆಂಡತಿ ಅಂತ ಸೆನಕ ಇದ್ದಾರಿ. ಮೊನ್ನೆ ನಾನು ಸರ ಮಾಡಿಸ್ಯವನಿ, ಮನೆಗೆಲ್ಲ ತಕೊಂಬಂದವ್ನಿ ಎಂತ ಸೆನಕ ಇದ್ದಾನಿ. ನೀನು ಹೋಗಿ ಮನೆ ನೋಡು. ಗಂಡ ಹೆಂಡತಿ ಸೆನಕ ಇದ್ದಾರೆ ಕಣಮ್ಮ. ಇವಾಗ ನೀನು ಹೋದಾಗಿಂದಲೂ ಸೆನಕ ಇದ್ದಾರೆ. ಹೆಂಗೈದಾರೆ ಹಂಗೆ ನಾಳು ಹೊಲ ಮಾರಿಸ್ಲಿಲ್ಲ, ತಿರುಗಿ ಮಾರೋದು ಬೇಡ ಅಂತೇಳಿ ತಮ್ಮ ಎಲ್ಲ ದುಡ್ದು ಸಾಲ ತೀರ್ಸಿದ್ನಂತೆ. ಅದಕ್ಕೆ ಇವಾಗೆಲ್ಲ ಹೊಲ್ದಾಗ ಬೋರ್ ಹಾಕ್ಸ್ಕೊಂಡು ಇನ್ನೊಂದ ಇತ್ಲಾಗಿ ಹೊಲ್ದಾಗೆ ಎಲ್ಲ ಹತ್ತಿ ಹಾಕ್ತಾರೆ. ಹೊಲ್ದಾಗೆಲ್ಲ ಬೆಳೆ ಚೆನ್ನಾಗಿ ಬೆಳೀತಾರೆ. ಎಲ್ಲ ಚೆನ್ನಾಗಿ ಕೂಲರ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ದಿನ ಒಂದು 10-15 ಜನ ಕೂಲರ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇವಾಗ ಸೆನಕ ಇದ್ದಾರೆ. ನೀನು ಸೆನಕಿಲ್ಲ ಅಂತ ಅನ್ಕೋಬೋದು. ಇವಾಗ ಗಂಡ ಹೆಂಡತಿ ಸೆನಕ ಇದ್ದಾರಮ್ಮ ಅವರು. ಮತ್ತೆ ದಿನ ಒಳ್ಳೊಳ್ಳೇದು ಮಾಡ್ಕೊಂಡು ತಿನ್ಕೊಂಡು ಸೆನಕ ಇದ್ದಾರೆ. ನೀನಿನ್ನು ಕೋಳಿ ಸಾರು ಉಂತೀಯ, ಅವರು ಮಟನ್ ತತ್ತಾರೆ ಭಾನುವಾರ. ಮಟನ್ ತಂದು ತಕೊಂಡೇಯಮ್ಮ. ನೀನು ನಾನು ಕೋಳಿ ಸಾರು ಉಂತೀನಿ ಅಂತ ಹೇಳಿ ಹೊರಗೆ ತಂದು ಇಟ್ಕೊಂಡು ಉಂತೀಯ, ಅವ್ರು ಮಟನ್ ಸಾರು ಉಂತಾರೆ. ಯೋಚ್ತೀನಿ ಇರುತ್ತೆ, ನಾನು ನೋಡ್ತೀನಿ. ಆ ಮನ್ಯಾಳ ನನಗೆ ಮೋಸ ಮಾಡಿ ಅದು ಹೆಂಗೆ ಸೆನಕ್ಕಿತ್ತ ನಾನು ನೋಡ್ತೀನಿ. ಆ ಮನ್ಯಾಳ ನನ್ನ ಮಗ ಅಲ್ಲ, ನನಗೇನೇನು ಅಂತಾಗೆ ಸೆನಕ್ಕಿತ್ಕೊಂಡು ಮೋಸ ಮಾಡಕ್ಕೆ ನೋಡಿರಲ್ಲ, ನನಗೆ ಗೊತ್ತಾಗ್ಬಿಡ್ತು. ಅವ್ರು ಯಾತಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಮತ್ತೆ ನಾನು ಕೊಟ್ಟಾಕೊಂಡು ಬೆಂಗಳೂರಿಗೆ ಹೋಗಿದ್ದು. ಅವರು ನಂತ ಸೈನ್ ಹಾಕ್ಸ್ಯಮಕ್ಕಾಗಿನ ಇಲ್ಲೊದ್ದು ನಾಟಕ ಆಡ್ಯಾರ್ಕಂಡ್ಲಸ್ ಮಕ್ಕ. ಸೈನ್ ಹಾಕ್ಸ್ಯಮಕ್ಕಾಗಿನ ಹೊಲದು ಸೈನ್ ಹಾಕ್ಸ್ಕೊಂಡು ಮಾರ್ಕೆಮನ ಅಂತ ನೋಡು. ಹೇಳಿ ಇವಳು ಹೇಳ್ತಾಳೆ ನಮ್ಮ ಸಾವಿತ್ರಿ ಸೈನ್ ಹಾಕಿಸ್ತಾಳೆ, ಹಾಕ್ಸಿರೆ ಅವಾಗ ಹೆಂಗೆ ಮಾರ್ಕೆಂಡು ತಿನ್ಬೋದು ನಾವು ಆಸ್ತಿನ ಅಂತ ನಾನು ಹೇಳ್ದಾಳೆ. ಫೋನ್ ಬೇಡ, ಹಾಕಬೇಡ ಅಂದ್ರೆ ಹಾಕ್ಬೇಡ ಅಂತ ಹೇಳ್ಬಿಟ್ಟೆ. ಉಂಟಾ ಇವಾಗ? ಉಣ್ಣು. ಆಮೇಲೆ ನೆತ್ಕೆರಿಸ್ಕೊಂಡೆ ಕೋಳಿ ಸಾರು ನೆತ್ಕೆರಿಸ್ಕೊಂಡ್ರೆ ಮುಗ್ನಾಗೆಲ್ಲ ಉರಿ ಎತ್ತತ್ತೆ, ಗಂಟ್ಲಾಗೆಲ್ಲ ಉರಿ ಎತ್ತತ್ತೆ. ಉಣ್ಣು. ಆಮೇಲೆ ರೇಗ್ ಮಂತಿ ಇವಾಗ ಸಿಟ್ಟು ಹಾಕ್ಬೇಡ. ನೀರು ಕುಡ್ದು ಸುಮ್ಮನೆ ಕೋಳಿ ಸಾರು ಮಾಡಿದ್ಯಾ ನೆಮ್ಮದಿಯಾಗಿ ಉಣ್ಣು. ಆಮೇಲೆ ಮಾತಾಡುವಂತೆ. ಮಾತಾಡಿದ್ರೆ ತಿರ್ಕೊಂಡಿಂದ ಒಟ್ಟು ನಿಧಾನ ಆಗಲ್ಲ, ಒಟ್ಟು ನೆತ್ತಿಗೆ ಇರುತ್ತೆ. ಕಣ್ಣು ಬಾಯಿಗೆಲ್ಲ ಒಂಥರ ಉರಿ 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 ಆದಂಗೆ ಆಗುತ್ತೆ. ನೆತ್ತಿಗೆ ಬಾಯಿ ಆಡಿರುತ್ತೆ. ಉಣ್ಮೇಲೆ ಮಾತಾಡುವಂತೆ. ಬೆಂಗಳೂರಿಗೆ ಹೋದಾಗಿಂದನೂ ಗಿಣಿರಾಜನು ಚಿನ್ನಮ್ಮ ಚೆನ್ನಾಗಿದ್ದಾರೆ. ಇವಳನ್ನ ಬಂದು ಮಾತಾಡಿಸ್ತೋಟು ಮ್ಯಾಕೆ ಹೋಗ್ತಾಳೆ. ಬಂದು ಮಾತಾಡ್ಸಿರು ಇಬ್ರು. ಏನೋ ಬೆಂಗಳೂರಿಂದ ಬಂದವಳದಲ್ಲಿ ಮಾತಾಡಿಸ್ತಾಳೇನೋ ಅಂತ ಮಾತಾಡ್ಸಿಳು. ಮಾತಾಡಲಿಲ್ಲ. ಇವಳದೇ ಒಂಥರ ಬಿಲ್ಡಪ್ ಗೊತ್ತಲ್ಲ. ಅವರಾಗಿ ಅವ್ರು ಬಂದು ಮಾತಾಡ್ಸಿದ್ರೆ ಇವಳದು ಯಾವ ಥರ ಬಿಲ್ಡಪ್ ಅಂತ ಹೇಳಿ ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.